ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಒಂದು ಹೊಸ ವಿಡಿಯೋದೊಂದಿಗೆ ಒಂದು ಹೊಸ ಇನ್ಫಾರ್ಮೇಷನನ್ನು ನಿಮಗೋಸ್ಕರ ತಂದಿದ್ದೀನಿ. ಐ ಹೋಪ್ ನಿಮಗೆ ಈ ಇನ್ಫಾರ್ಮೇಷನ್ ತುಂಬ ಇಷ್ಟ ಆಗ್ಬೋದು ಹಾಗೂ ಯೂಸ್ಫುಲ್ ಆಗ್ಬೋದು ಅಂತ ಹೇಳ್ಬಿಟ್ಟು ಭಾವಿಸ್ತೀನಿ. ಹಾಗಾಗಿ ವಿಡಿಯೋ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೂ ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಪ್ರಸ್ತುತ ದಿನಗಳಲ್ಲಿ ನಾವು ನೋಡುವಂತಹ ತೀರಾ ಸಾಮಾನ್ಯವಾದ ಸಮಸ್ಯೆ ಮೊಡವೆಗಳು ಅಥವಾ ಫೇಸ್ ಪಿಂಪಲ್. ಇದನ್ನು ನಾವು ಹೇಗೆ ನಿವಾರಿಸ್ಕೊಳ್ಬಹುದು ಅನ್ನೋದು ಹಲವಾರು ರೀತಿಯ ವಿಧಾನಗಳಿವೆ. ಅದರಲ್ಲಿ ಅತಿ ಸುಲಭವಾದ ವಿಧಾನವನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇದರಿಂದ ನಿಮಗೆ ಅತಿ ಹೆಚ್ಚು ಖರ್ಚು ಕೂಡ ಬರೋದಿಲ್ಲ. ನೀವು ಮನೆಯಲ್ಲೇ ಸುಲಭವಾಗಿ ತಯಾರಿಸಿ ಅದನ್ನು ಹಚ್ಚಿಕೊಳ್ಳುವುದರಿಂದ ಇದರಿಂದ ನಿಮ್ಮಲ್ಲಿ ಉಂಟಾಗುವ ಸಮಸ್ಯೆ ಏನಿದೆ, ಫೇಸ್ ಪಿಂಪಲ್ ಅಥವಾ ಮೊಡವೆಗಳು, ಇದನ್ನು ಕೇವಲ 2 ಬಾರಿ ಅಥವಾ 3 ಬಾರಿ ಉಪಯೋಗಿಸುವುದರಿಂದ ಅದರ ಸಮಸ್ಯೆ ನಿವಾರಣೆಯಾಗುತ್ತೆ. ಹಾಗೂ ಅದರಿಂದ ಉಂಟಾಗುವ ಕಲೆಗಳು, ಈ ಕಲೆಗಳೇ ಕೂಡ ದೊಡ್ಡ ಸಮಸ್ಯೆಯಾಗಿ ಕಾಡಬಹುದು. ಇದರಿಂದ ಒಂದು ಫೇಸ್ ಪಿಂಪಲ್ ಬಂತು ಅಂತಂದರೆ ಎಲ್ಲ ಫಸ್ಟ್ ಅಂದ್ಕೊಳ್ಳೋದು ಫೇಸ್ ಪಿಂಪಲ್, ಅಯ್ಯೋ ಪಿಂಪಲ್ ಬಂತು, ಏನಾಗುತ್ತೆ, ಮಾರ್ಕ್ಸ್ ಆಗಿಬಿಡುತ್ತೆ, ಕಲೆಗಳಾಗ್ಬಿಡುತ್ತೆ ಅಂತ. ಆದರೆ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇರುವಂಥ ರೆಮಿಡಿ ನೀವು ಮನೆಯಲ್ಲಿ ತಯಾರಿಸಿ ಉಪಯೋಗಿಸಿದ್ದೆ ಆದರೆ ಅದರ ಒಂದು ಮಾರ್ಕ್ ಕೂಡ ಇರೋದಿಲ್ಲ. ಪಿಂಪಲ್ ಏನಾಗುತ್ತೆ, ಈಸಿಯಾಗಿ ನಿವಾರಣೆ ಆಗುತ್ತೆ. ಅದು ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ಬನ್ನಿ ತಿಳ್ಕೊಳ್ಳೋಣ. ಮೊದಲು ಅದರ ಉಪಯೋಗಗಳು ಏನೇನು ಅಂತ ತಿಳ್ಕೊಳ್ಳೋಣ. ನಾವು ಸಾಮಾನ್ಯವಾಗಿ ನಮ್ಮ ಮನೆಯಲ್ಲಿ ದೊರೆಯುವಂತಹ ಪದಾರ್ಥವಾದ ಒಂದು ಸಾಂಬಾರ್ ಪದಾರ್ಥ ಲವಂಗ. ಅದು ಎಲ್ಲರ ಮನೆಯಲ್ಲೂ ಅತಿ ಸುಲಭವಾಗಿ ದೊರೆಯುತ್ತೆ. ಇಂಥ ಲವಂಗದಿಂದ ನಾವು ನಮ್ಮ ಫೇಸ್ ಪಿಂಪಲ್ ನಿವಾರಣೆ ಮಾಡ್ಕೊಳ್ಬೋದು. ಎಲ್ಲರೂ ಅಂದ್ಕೊಳ್ತಿರ್ಬೋದು ಲವಂಗ ಅಂತಂದರೆ ಅದೊಂದು ಸಾಂಬಾರ್ ಪದಾರ್ಥ ಅಲ್ವಾ, ಅದು ಕೇವಲ ಹಲ್ಲು ನೋವಿನ ಸಮಸ್ಯೆ ಮಾತ್ರ ನಿವಾರಿಸುತ್ತೆ ಅಂತ ನಾವು ತಿಳ್ಕೊಂಡಿದ್ದೀವಿ. ಇಲ್ಲ, ಇದು ನಮ್ಮ ದೇಹದಲ್ಲಿ ಉಂಟಾಗುವ ಅನೇಕ ಕಾಯಿಲೆಗಳನ್ನು ಕೂಡ ನಿವಾರಿಸುತ್ತೆ. ಅದು ಏನೇನು ಅಂತ ಮೊದಲು ಅದರ ಉಪಯೋಗಗಳೇನೇನು ಅಂತ ತಿಳ್ಕೊಳ್ಳೋಣ. ಇದು ಮೊದಲು ರೋಗ ನಿರೋಧಕ ಶಕ್ತಿಯನ್ನು ಅದು ಹೇಗೆ ಅಂದರೆ ನಮ್ಮ ದೇಹದಲ್ಲಿ ಉಂಟಾಗುವಂತಹ ಸಣ್ಣ ಪುಟ್ಟ ಕಾಯಿಲೆಗಳನ್ನು ನಿವಾರಿಸುತ್ತದೆ. ಮತ್ತು ಮಲಬದ್ಧತೆಯನ್ನು ಕೂಡ ಇದು ನಿವಾರಿಸುತ್ತದೆ. ಹಾಗೂ ಜೀರ್ಣಕ್ರಿಯೆ, ಯಾರಿಗೆಲ್ಲ ಅಜೀರ್ಣ ಒಂದು ಲವಂಗವನ್ನು ಬಾಯಲ್ಲಿ ಜಗಿಯುವುದರಿಂದ ಇದು ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ. ಹಾಗೂ ಮಧುಮೇಹಿಗಳು ಅಂತಂದರೆ ಡಯಾಬಿಟಿಸ್ ಪೇಷಂಟ್ಸ್ ಯಾರಿರ್ತಾರೋ ಅವರು ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ಪ್ರತಿದಿನ ಒಂದು ಲವಂಗವನ್ನು ಜಗಿದು ತಿನ್ನುವುದರಿಂದ ತಮ್ಮ ದೇಹದಲ್ಲಿರೋ ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನು ಇದೇನು ಮಾಡುತ್ತೆ, ನಿವಾರಿಸುತ್ತೆ ಮತ್ತು ನಿಯಂತ್ರಣದಲ್ಲಿ ಇಡುತ್ತೆ. ಮತ್ತು ಇದು ಹಲ್ಲಿಗೆ ಒಂದು ದೊಡ್ಡ ರಾಮಬಾಣ ಅಂತಲೇ ಹೇಳ್ಬೋದು. ಯಾರಿಗೆ ಹುಳುಕು ಹಲ್ಲಿರುತ್ತೋ ಅವರು ಲವಂಗ ಆಗಿರಬಹುದು ಅಥವಾ ಲವಂಗದ ಎಣ್ಣೆ ಆಗಿರಬಹುದು, ಅದನ್ನು ಹಲ್ಲೊಳಗೆ ಇಟ್ಕೊಳ್ಳೋದ್ರಿಂದ ನಾವು ಹಲ್ಲು ನೋವಿನ ಸಮಸ್ಯೆಯನ್ನು ಕೂಡ ನಾವು ನಿವಾರಿಸ್ಕೊಳ್ಬಹುದು. ಈಗ ನಾವು ಲವಂಗದ ಉಪಯೋಗಗಳು ಏನೇನಿದ್ದಾವೆ ಅಂತ ತಿಳ್ಕೊಂಡ್ವಿ. ಇದಿಷ್ಟೇ ಅಲ್ಲ, ಇನ್ನು ಹಲವಾರು ಉಪಯೋಗಗಳಿದ್ದಾವೆ. ಆದರೆ ನಾವಿಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ಮಾತ್ರ ಅದರ ಉಪಯೋಗಗಳನ್ನು ತಿಳ್ಕೊಂಡಿದ್ದೀವಿ. ಹಾಗಾದರೆ ಇದು ಫೇಸ್ ಪಿಂಪಲ್ಗೆ ಉಪಯೋಗಿಸೋದು ಹೇಗೆ ಅನ್ನೋ ಪ್ರಶ್ನೆ ನಿಮ್ಮೆಲ್ಲರಲ್ಲೂ ಮೂಡ್ತಿರ್ಬೋದು. ಅದನ್ನು ಸುಲಭವಾಗಿ ಉಪಯೋಗಿಸ್ಬೋದು. ಅದು ಹೇಗೆ ಉಪಯೋಗಿಸೋದು ಅಂತ ಹೇಳ್ಕೊಡ್ತೀನಿ, ಬನ್ನಿ. ಈ ರೀತಿ ಒಂದು ಲವಂಗವನ್ನು ನೀರಿನಲ್ಲಿ 1 ನಿಮಿಷ ನೆನೆಸಿ ನಂತರ ಒಂದು ಸ್ವಚ್ಛ ಕಲ್ಲನ್ನು ನೀಟಾಗಿ ನೀರಿನಲ್ಲಿ ತೊಳೆದು 1-2 ಹನಿ ನೀರನ್ನು ಹಾಕಿ ಈ ರೀತಿ ಲವಂಗವನ್ನು ತೇಯಿರಿ. ಇದರಿಂದ ಬರುವಂತಹ ಪೇಸ್ಟ್ ಏನಿದೆ ಇದನ್ನು ತೆಗೆದುಕೊಂಡು ನೀವು ರಾತ್ರಿ ಮಲಗುವ ವೇಳೆಯಲ್ಲಿ ನಿಮ್ಮ ಮುಖದಲ್ಲಿ ಯಾವ ಭಾಗದಲ್ಲಿ ಪಿಂಪಲ್ ಅಥವಾ ಮೊಡವೆ ಆಗಿದೆಯೋ ಅದರ ಮೇಲೆ ಹಚ್ಚಿಕೊಂಡ ನಂತರ ಸ್ವಲ್ಪ ಉರಿ ಅನುಭವ ಆಗುತ್ತೆ. ಅದರ ಏನೂ ಆಗೋದಿಲ್ಲ, ಹೆದರ್ಕೊಳ್ಬೇಡಿ. ಅದು ಸ್ವಲ್ಪ ಕೇವಲ 1 ನಿಮಿಷ ಉರಿ ಅನುಭವ ಆಗಬಹುದು ಅಷ್ಟೇ. ಅದನ್ನು ಹಚ್ಚಿಕೊಂಡು ರಾತ್ರಿ ಬೆಳಗ್ಗೆ ಮುಖ ತೊಳ್ಕೊಳ್ಳಿ. ಇದರಿಂದ ನಿಮ್ಮ ಫೇಸ್ ಪಿಂಪಲ್ ಏನಿದೆ ತುಂಬ ಈಸಿಯಾಗಿ ತುಂಬ ಬೇಗನೆ ಹೊರಟು ಹೋಗುತ್ತೆ. ಇದೇ ರೀತಿ 1-2 ದಿನ ಅಥವಾ 3 ದಿನ ಮಾಡಿ ನಿಮ್ಮ ಫೇಸ್ ಮೇಲೆ ಉಂಟಾಗುವಂಥ ಪಿಂಪಲ್ ಅಥವಾ ಮೊಡವೆ ಆಗಿರಬಹುದು, ಯಾವುದೇ ರೀತಿಯಾದಂಥ ಒಂದು ಸಣ್ಣ ಕಲೆ ಕೂಡ ಉಳಿಯೋದಿಲ್ಲ. ಫ್ರೆಂಡ್ಸ್, ನೋಡಿ, ಬೇಕಿದ್ರೆ ಟ್ರೈ ಮಾಡಿ ನೋಡಿ. ಇದು ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಹೇಳಿ ನಾನು ಭಾವಿಸ್ತೀನಿ. ನೋಡಿ, ತುಂಬ ಸುಲಭ ವಿಧಾನದಲ್ಲಿ ನಿಮ್ಮ ಮೊಡವೆಗಳು ಏನಾಗುತ್ತೆ, ನಿವಾರಣೆ ಆಗುತ್ತೆ. ಇದರಿಂದ ನಿಮಗೆ ತುಂಬ ಖರ್ಚು ಕೂಡ ಆಗೋದಿಲ್ಲ. ನೀವು ಸುಲಭವಾಗಿ ಈಸಿಯಾಗಿ ಮನೆಯಲ್ಲೇ ತಯಾರು ಮಾಡ್ಕೊಳ್ಳೋದು ತುಂಬ ಈಸಿ ಅಂತ ತಯಾರು ಮಾಡ್ಕೊಳ್ಬಹುದು. ಇದು ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಒಂದು ಸಾರಿ ಇದನ್ನು ಪ್ರಯತ್ನ ಮಾಡಿ ನೋಡಿ. ನಿಮ್ಮಲ್ಲಿ ಉಂಟಾಗುವಂಥ ಸಮಸ್ಯೆ ಏನಿದೆ ಅದು
ಸುಲಭವಾಗಿ ನಿವಾರಣೆ ಆಗುತ್ತೆ ಅಂತ ಹೇಳ್ತಾ ನಾನು ಇವತ್ತಿನ ನನ್ನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಒಂದು ಹೊಸ ಇನ್ಫಾರ್ಮೇಷನ್ ಒಂದಿಗೆ ನಿಮ್ಮೊಂದಿಗೆ ಭೇಟಿಯಾಗ್ತೀನಿ. ಯಾರ್ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೋ ಇನ್ನೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನನ್ನು ಪ್ರೆಸ್ ಮಾಡಿ ಹಾಗೂ ವಿಡಿಯೋವನ್ನು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.